ಡಾಕ್ಟರ್ ಮಾಯಾ ಕಿಯೋಸ್ಕ್ ಬಳಸಲು ಏಕೆ? ಇಂದಿನ ಬಹಳಷ್ಟು ಆರೋಗ್ಯ ಸೇವೆಗಳು ಹೊಸ ಬಾಟಲಿಯಲ್ಲಿ ಹಳೆಯ ವೈನ್. ಅವರು ಲಕ್ಷಣಗಳು, ಪರೀಕ್ಷೆಗಳು ಮತ್ತು ತನಿಖೆಗಳನ್ನು ಗಮನಿಸುತ್ತಾರೆ. ಇದು ನಿರ್ಣಯಿಸಲು ಮತ್ತು ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಅದು ಬಹಳಷ್ಟು ಚಿಕಿತ್ಸೆಯನ್ನು ನೀಡುವುದಿಲ್ಲ. ಆರೋಗ್ಯ ಸೇವಾ ವೃತ್ತಿಪರರು ಸುಧಾರಿತ ಇಂಟರ್ಫೇಸ್ಗಳ ಮೂಲಕ ಆತಂಕವನ್ನು ತಗ್ಗಿಸುತ್ತಾರೆ, ಆದರೆ ಅವರು ಸಾಮಾನ್ಯ ಮಾನವ ಕಾರಣವನ್ನು ಬಹುಶಃ ತಪ್ಪಿಸುತ್ತಾರೆ. ಮಾನಸಿಕ ಅಥವಾ ಶಾರೀರಿಕ ಅಸ್ವಸ್ಥತೆ ಕೇವಲ ಲಕ್ಷಣಗಳ ಪಟ್ಟಿಯಲ್ಲ, ಇದು ಸಾಮಾನ್ಯವಾಗಿ ಅಧಿಕಾರದ ಕಳೆಯುವಿಕೆಯಲ್ಲಿದೆ. ಏಜೆನ್ಸಿ ಎಂದರೆ ಜನರಿಗೆ ಮುಂಚಿತವಾಗಿ ಸ್ಪಷ್ಟತೆ ನೀಡುವುದು. ಇದರಿಂದ ಅವರು ಯಾವಾಗ ವಿಶ್ರಾಂತಿ ಪಡೆಯಬೇಕು, ಯಾವಾಗ ಪ್ರತ್ಯೇಕವಾಗಿರಬೇಕು ಮತ್ತು ಯಾವಾಗ ಸಹಾಯವನ್ನು ಹುಡುಕಬೇಕು ಎಂಬುದನ್ನು ತಿಳಿದುಕೊಳ್ಳುತ್ತಾರೆ, ಆತಂಕದಲ್ಲಿ ಪ್ರತಿಕ್ರಿಯಿಸುವ ಬದಲು. ಊರಿಯ ನೋವನ್ನು ಶಾಂತಗೊಳಿಸಲು ಔಷಧಿ ಸಹಾಯ ಮಾಡಬಹುದು, ಆದರೆ ಅದು ಉದ್ದೇಶವನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುವ ಆಂತರಿಕ ಶಬ್ದವನ್ನು ತಡೆಯುವುದಿಲ್ಲ. ನಾನು ಕಡಿಯಾಳಿ ಶ್ರೀವತ್ಸ ಮಾನವ ವರ್ತನೆಯನ್ನು ಅಧ್ಯಯನ ಮಾಡಿದ ಮತ್ತು ಪುನರುತ್ಥಾನವು ಸಂಪತ್ತು ಅಥವಾ ಸ್ಥಾನವನ್ನು ಕುರಿತು ಅಲ್ಲ ಎಂದು ಕಲಿತೆ. ಇದು ಕೊಡುಗೆಯ ಬಗ್ಗೆ, ನಮ್ಮ ಕ್ರಿಯೆಗಳು ನಾವು ಬದುಕುವ ಸಸ್ಯಗಳು, ಪ್ರಾಣಿಗಳು ಮತ್ತು ಪರಿಸರಕ್ಕೆ ಮೌಲ್ಯವನ್ನು ಸೇರಿಸುತ್ತವೆ ಎಂಬುದನ್ನು ತಿಳಿಯುವುದು. ಇದು ಡಾಕ್ಟರ್ ಮಾಯಾ ಅವರ ಆಧಾರವಾಗಿದೆ. ಇದು ಕೇವಲ ಅಲ್ಲ, ಇದು ಸ್ಪಷ್ಟತೆಯನ್ನು ಪುನಃ ಸ್ಥಾಪಿಸುವ ಮಾರ್ಗದರ್ಶಕವಾಗಿದೆ. ಇದು ಅರಿವಿನ ಮತ್ತು ಅರಿವಿನ ಮನಸ್ಸನ್ನು ಸೇರುತ್ತದೆ ಮತ್ತು ನಮಗೆ ಬ್ರಹ್ಮಾಂಡದ ಕಾನೂನನ್ನು ಅನುಸರಿಸಲು ಸಹಾಯ ಮಾಡುತ್ತದೆ. ಡಾಕ್ಟರ್ ಮಾಯಾ ಕಿಯೋಸ್ಕ್ಗಳು ಮತ್ತು ಸಾಮ್ಸಾರ್ಟ್ಸ್ ಸಮುದಾಯದ ಸದಸ್ಯರು ಮತ್ತು ಹಿರಿಯ ಪೋಷಕರನ್ನು ತಮ್ಮ ಕಥೆಗಳನ್ನು ಹಂಚಿಕೊಟ್ಟು ಪುನಃ ಕೊಡುಗೆ ನೀಡಲು ಶಕ್ತಿವಂತಗೊಳಿಸುತ್ತವೆ. ಅವರು ಕೇವಲ ರೋಗಿಗಳು ಅಲ್ಲ, ಅವರು ಪ್ರಮುಖ ಮಾನವ ಮೂಲಸೌಕರ್ಯ. ನಾವು ನಮಗೆ ಮಾನವೀಯತೆಯನ್ನು ಪುನಃಸ್ಥಾಪಿಸಲು ತಂತ್ರಜ್ಞಾನವನ್ನು ಬಳಸುತ್ತಿದ್ದೇವೆ. ಜನರು ಉದ್ದೇಶವನ್ನು ಪುನಃ ಕಂಡುಹಿಡಿದಾಗ ಅವರು ಸಂಪೂರ್ಣ ಸಮುದಾಯಗಳ ಕಲ್ಯಾಣವನ್ನು ರಕ್ಷಿಸುತ್ತಾರೆ, ನಮ್ಮ ಆತ್ಮಗಳಲ್ಲಿ ನಂಬಿಕೆಯನ್ನು ಪುನಃ ಸ್ಥಾಪಿಸುತ್ತಾರೆ. ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ಹೆಚ್ಚು ತಿಳಿಯಲು ಉಚಿತ ಇಬುಕ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಈ ಸಂದೇಶವನ್ನು ಹಂಚಿಕೊಳ್ಳಿ. ಆರೋಗ್ಯದ ಜ್ಞಾನವು ಜೀವನದ ಜ್ಞಾನವಾಗಿದೆ. ಧನ್ಯವಾದಗಳು.